ಉಸಿರಿರೋ ಕೊನೆ ತನಕ. ನೋಡಿ, ಸ್ವರ್ಗ ಅಂತೀವಲ್ಲ, ಅದು ನಾವು ಕಲ್ಪಿಸ್ಕೊಂಡ್ರೆ ಆಗೋದಿಲ್ಲ, ಈ ಸಮೂಹದಿಂದ ಸಿಗ್ತದೆ. ನಮಗ್ ನೋವಾದಾಗ ಸುತ್ತಮುತ್ತ ಜನ ಬಂದು ಸಮಾನ ಮಾಡ್ತಾರೆ, ನಾವಿದೀವಿ ಅಂತಾರೆ. ಮತ್ತೆ ಯಾವುದೋ ಒಂದು ಹಬ್ಬ ಆಗ್ತದೆ, ಹಬ್ಬಕ್ಕೆ ಜನ ಸೇರ್ಬೇಕಲ್ವ, ನಾವೇ ಹಬ್ಬ ಮಾಡ್ಕೊ ತಿಂದ್ರೆ ಹಬ್ಬ ಅನ್ಸ್ಕೊಳ್ಳೋದಿಲ್ಲ ಅದು. ಅದಕ್ಕೆ ಸ್ವರ್ಗ ಅಂತ ಯಾವ್ದಂತೀವಿ ಗೊತ್ತಾ? ಒಬ್ಬ ಒಳ್ಳೆ ತಂದೆ ಮಗನಿಗೆ ಪಾಲಕ್ ಸ್ವರ್ಗ. ಯಾರು ಅಪ್ಪ ಸತ್ 10 ವರ್ಷಕ್ಕೆ ಮಗನಿಗೆ ಹೇಳ್ತಾರೆ, ನಿಮ್ಮ ಅಪ್ಪ ಹೆಂಗೆ ಗೊತ್ತೇನೆ, ಕೊಂಡಜ್ಜಿ ಒಳಗೆ ಒಳ್ಳೆ ಮನುಷ್ಯ ಕಣೆಯ, ನಿಮ್ಮ ತಂದೆಯಿಂದ ಈ ದೇವಸ್ಥಾನ ಆಯ್ತು, ನಿಮ್ಮ ತಂದೆಯಿಂದ ಈ ಊರ್ ಶಾಲೆ ಬಂತು ಅಂದ್ರೆ ಅದು ಅವನಿಗೆ ಸ್ವರ್ಗ ಅನ್ನಿಸ್ತದೆ. ಕೆಲವು ಮಕ್ಕಳಿಂದ ತಂದೆಗೂ ಸ್ವರ್ಗ ಅನ್ನಿಸ್ತದೆ. ಯಾವಾಗ ನಿನ್ನ ಮಗ ಎಂತ ಒಳ್ಳೆ ಮಗ ಅಣ್ಣ, ನನಗೆ ಗೊತ್ತಿರ್ಲಿಲ್ಲ, ಏನೆಲ್ಲ ತುರುವೇಕೆರೆ ತಾಲೂಕಲ್ಲೆಲ್ಲ ಅವನ ಹೆಸರು ಹೇಳ್ತಾರೆ, ಪರವಾಗಿಲ್ವೇ ಅಂದ್ರೆ ಆಗ ಅನ್ನಿಸ್ತದೆ ಎಂತ ಮಗನ್ ತಂದೆ ಆಗಿವನೇ ಅಂತ. ನೋಡಿ, ಗೌರವ ಸಂಪಾದನೆ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು, ಗೌರವ ಕಳಿಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಯಾವುದೋ ಬಾರ್ ಮುಂಚಾರ ನಿಂತ್ಕೊಂಡು ಅರ್ಧ ಗಂಟೆ ಕಳೆದಾಕ್ಬಿಡ್ತಾರೆ ವಂಶದ ಮರ್ಯಾದೆ. ಕೆಲವರು ಇನ್ನೇನು ಬೇಕಲ್ಲ, ಒಂದು ಪೆನ್ ಡ್ರೈವ್ ಕಳೆದಾಕ್ಬಿಡ್ತದೆ ಒಂದು ವಂಶದ ಮರ್ಯಾದೆಯ, ಒಂದೇ ಒಂದು ಕ್ಷಣ ಸಾಕು, ಇನ್ನೇನು ಬೇಕಾಗಿಲ್ಲ. ಅದಕ್ಕೆ ಜೀವನ ಜತನ, ಜೀವನ ಜೋಪಾನ, ಎಲ್ಲಿ ಸ್ವರ್ಗ ಎಲ್ಲಿ ನರಕ ಅಂದ್ರೆ ಸಮೂಹವೆಲ್ಲವೂ ಚಂದವಾಗಿದ್ದಾಗ. ನಾನೊಬ್ನೇ ಚೆನ್ನಾಗಿದ್ರಲ್ಲ, ನಾನು ಹೆಣ್ಕೊಟ್ಟು ಮನೆ ಚೆನ್ನಾಗಿರ್ಬೇಕು, ನಾನು ಹೆಣ್ತನ ಮನೆ ಚೆನ್ನಾಗಿರ್ಬೇಕು, ಚಿಕ್ಕವ್ವ ದೊಡ್ಡವ್ವ ಚೆನ್ನಾಗಿರ್ಬೇಕು, ಚಿಕ್ಕಪ್ಪ ದೊಡ್ಡಪ್ಪ ನಾವೆಷ್ಟೇ ಸಂತೋಷವಾಗಿದ್ರು ಯಾವುದೋ ನಮ್ಮ ಕುಟುಂಬದಿಂದ ಒಂದು ದುರ್ವಾರ್ತೆ ಫೋನಲ್ಲಿ ಬಂದ್ರೆ ಎಷ್ಟು ಕೆಟ್ಟೋಗ್ತದ್ರಿ ಮನ್ಸು. ಅದಕ್ಕೆ ಸ್ವರ್ಗ ಅನ್ನೋದು ಎಲ್ಲಿ ಅಂದ್ರೆ, ಒಂದು ನೋವನ್ನ ಇಡೀ ಸಮೂಹ ಸೇರಿ ಸಂಭಾಳಿಸೋ ಪ್ರಯತ್ನ ಮಾಡಿದ್ರಲ್ಲ ಅವತ್ತು, ವರ್ಷದ ಹಿಂದೆ ಸುತ್ತಮುತ್ತಲ ಜನವೆಲ್ಲ ಬಂದು ವಿಶ್ವಣ್ಣನ ಜೊತೆ ನಿಂತು, ಲತಮ್ಮನ ಜೊತೆ ನಿಂತು, ಆ ಪುಟ್ಟ ಮಕ್ಕಳೆತ್ಕೊಂಡು ನಾವು ಇದೀವ್ ಸುಮ್ಮಿರಪ್ಪ ಅಂತ ಧೈರ್ಯ ತುಂಬಿದ್ರಲ್ಲ. ಸತ್ತು ಹೋಗಿದ್ರು ಪರವಾಗಿಲ್ಲ. ನಮ್ಮ ಸಾರ್ ಹೇಳಿದ್ರಲ್ಲ, ಮರಣವೇ ಮಹಾನವಮಿ. ಮಹಾನವಮಿ ಅಂದ್ರೆ ದೊಡ್ಡ ಹಬ್ಬ. ಜೀವನದಲ್ಲಿ ನಾವೇನೇನು ಹಬ್ಬಗಳು ಮಾಡ್ತಿದ್ದೀವೋ ಎಲ್ಲಕ್ಕಿಂತ ದೊಡ್ಡ ಹಬ್ಬ. ಮನುಷ್ಯನ ಜೀವನಕ್ಕೆ ಯಾವುದು ಮಹಾನವಮಿ ಅಂದ್ರೆ ಕಟ್ಟ ಕಡೆಯ ಮರಣವೇ ಮಹಾನವಮಿ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ನೀ ಮೆರೆಯಬೇಡ ಮೂಡ, ನಾನು ಎಂಬುದೇ ಮಣ್ಣು ನೀ ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿಯ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ನೀ ಮನುಜನಾಗಿ ಬಾಳ. ಒಳಿತು ಮಾಡೋ ಮನ್ಸ ನೀ ಇರೋದು 3 ದಿವಸ. ಒಳಿತು ಮಾಡೋ ಮನ್ಸ ನೀ ಇರೋದು 3 ದಿವಸ, ನೀ ಇರೋದು 3 ದಿವಸ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಾರೆ ಡಿ.ವಿ. ಗುಂಡಪ್ಪನವರು. ಭಗವದ್ಗೀತೆಗೆ ಸಮಾನ ಮಂಕುತಿಮ್ಮನ ಕಗ್ಗ ಅಂದ್ರು ದೊಡ್ಡವರು. ಅಷ್ಟು ಅರ್ಥ ಇದೆ ಅದರಲ್ಲಿ. ಬೆಟ್ಟದ ಕೆಳಗೆ ಹುಲ್ಲಂಗಿರು, ಮನೆಗೆ ಮಲ್ಲಿಗೆ ಹಂಗಿರು, ನೊಂದೋರ್ ಪಾಲ್ಗೆ ಕಲ್ ಸಕ್ಕರೆ ಆಗು, ಎಲ್ಲರೊಳಗೊಂದಾಗು, ನೀನೇ ಸ್ಪೆಷಲ್ ಅಂತ ಬಾಳ್ಬೇಡ. ನಾವೇನೇ ಆಗಿರ್ಬೋದು, ಒಂದಷ್ಟು ಪದ ಕಲ್ತಿರ್ತಿಗೆ ಇಲ್ಲಿ ಕುಳಿತಿದ್ದೀನಿ, ಆಮೇಲೆ ಹೊಟ್ಟೆಸ್ತ್ರ ಅಲ್ಲಿಗೆ ಊಟಕ್ಕೆ ಬರ್ಬೇಕು. ನಾನು ಎಲ್ಲ ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗ್ಬೇಕು. ಕಲಾವಿದ್ರಲ್ವಾ, ನೀನು ಊಟ ಮಾಡಿದ್ರೆ ಪರವಾಗಿಲ್ಲ, ಆಡು ಅಂದ್ರೆ ಹೆಂಗೆ ಸಾಧ್ಯ? ಅದಕ್ಕೆ ಸಾಹಿತ್ಯ ಬರಬೇಕಾದ್ರು, ಸಾಹಿತ್ಯ ಕೃಷಿ ಆಗಬೇಕಾದ್ರು, ಕಲಾವಿದನಾಗಬೇಕಾದ್ರು, ಏನೇ ಆಗಬೇಕಾದ್ರೂ ಕೂಡ ಮೂಲತಃ ಯಾವುದು ಅಂದರೆ ಅದು ಅನ್ನ. ಅದಕ್ಕೆ ಜಗತ್ತಲ್ಲಿ ನಾವು ಮುಂಜಾನೆ ಎದ್ದ ತಕ್ಷಣ ಯಾವ ದೇವ್ರ ಮುಖ ನೋಡ್ತೀವೋ, ಯಾರು ನೆನಕಂತೀವೋ, ಮಾದಪ್ಪ, ಸಿದ್ದಪ್ಪಾಜಿ, ಕಾಲಭೈರವ, ಎಲ್ಲಕ್ಕಿಂತ ಮೊದಲು ಅನ್ನದಾತ, ಯೋಧ, ಇವರಿಬ್ಬರು ನೆನ್ಕೊಂಡ್ರೆ ಸಾಕು, ನಾವು ನಮ್ಮ ಜನ್ಮ ಸಾರ್ಥಕ್ಯ. ಕಾರಣ